ನಮಸ್ಕಾರ. ಪ್ರೈಸ್ ದ ಲಾರ್ಡ್. ನಿಮ್ಮೆಲ್ಲರಿಗೂ ಇವತ್ತಿನ ದಿನಕ್ಕಾಗಿಯೂ ದೇವರಿಗೆ ಸ್ತೋತ್ರ ಹೇಳೋಣ. ಪ್ರತಿದಿನ ನಾವು ಉಳಿದಿರುವುದು ಆತನ ಕೃಪೆ. ಅದಕ್ಕಾಗಿ ಪ್ರತಿದಿನವೂ ಕೂಡ ನಾವು ದೇವರಿಗೆ ಸ್ತೋತ್ರ ಹೇಳೋಣ. ಇವತ್ತಿನ ದಿನದಲ್ಲಿ ಕೂಡ ನಾವೊಂದು ವಾಕ್ಯದ ಮೂಲಕ ನಾವು ಧ್ಯಾನ ಮಾಡಿಕೊಳ್ಳೋಣ. ಆ ವಾಕ್ಯ ಏನು ನಮಗೆ ಬೋಧಿಸ್ತದೆ ಅದರ ಪ್ರಕಾರ ನಾವು ನೋಡಿಕೊಳ್ಳೋಣ. ನಾನು ಒಂದು ವಾಕ್ಯವನ್ನು ಓದ್ಕೊಳ್ತೇನೆ. 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 18ನೇ ವಚನವನ್ನು ಓದ್ಕೊಳ್ಳೋಣ. ವಾಕ್ಯ ಹೀಗೆ ಹೇಳ್ತದೆ: ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರು ಬಂದ ದೇವರ ಚಿತ್ತ. ದೇವರ ವಾಕ್ಯ ನಮಗೆ ತಿಳಿಸುವುದೇನೆಂದರೆ, ಯಾವಾಗಲೂ ನಾವು ಸಂತೋಷಿಸಬೇಕು. ದೇವರು ನಮ್ಮಿಂದ ಆಶಿಸುವುದು ದೇವರ ಮಕ್ಕಳು ಯಾವಾಗಲೂ ಸಂತೋಷಿಸಿರಬೇಕು ಅಂತ ದೇವರ ವಾಕ್ಯ ಎಷ್ಟೋ ನಮಗೆ ಹೇಳ್ತದೆ. ಕರ್ತನಲ್ಲಿ ನೀವು ಸಂತೋಷಿಸಿರಿ ಅಂತ, ಮತ್ತು ಯಾವಾಗಲೂ ಸಂತೋಷಿಸಿರಿ ಅಂತ. ನಾವು ಯಾವಾಗಲೂ ಸಂತೋಷ ಪಡಬೇಕಾದ್ರೆ ಅದರಲ್ಲಿ ನಮಗೆ ದೇವರ ಕೃಪೆ ಇರಬೇಕು. ನಮಗೆ ಯಾವಾಗಲೂ ಸಂತೋಷ ಇರುವುದಿಲ್ಲ ನಮ್ಮ ಜೀವಿತಗಳಲ್ಲಿ. ಆದರೆ ದೇವರ ನಂಬಿರೋರಿಗೆ ಕಷ್ಟ ಇದ್ದರೂ ಕೂಡ ಅದು ಸಂತೋಷದ ರೀತಿಯಲ್ಲಿ ಪರಿವರ್ತನೆ ಆಗ್ತದೆ. ಪ್ರಿಯರೇ, ನಾವು ಸಂತೋಷ ಪಡೋಣ. ಯಾಕಂದರೆ ನಮ್ಮ ದೇವರು ಲೋಕವನ್ನು ಜಯಿಸಿದ್ದಾರೆ. ಲೋಕದಲ್ಲಿ ಬರುವ ಕಷ್ಟಗಳನ್ನು ನಾವು ನೋಡಿ ನಾವು ದುಃಖಿತರಾಗೋದು ಬೇಡ. ಖಂಡಿತ ದೇವರು ಅದರಿಂದೆಲ್ಲ ಬಿಡಿಸುವ ಶಕ್ತನಾಗಿದ್ದಾನೆ. ನಾವು ದೇವರಲ್ಲಿ ಸಂತೋಷ ಪಡೋಣ ಮತ್ತು ಎಡಬಿಡದೆ ಪ್ರಾರ್ಥನೆ ಮಾಡೋಣ. ದೇವರು ನಮಗೆ ಸಮಾಧಾನ, ಸಂತೋಷ ಇವೆಲ್ಲವುಗಳನ್ನು ನಮಗೆ ದಾನವಾಗಿ ಕೊಟ್ಟಿರುವಾಗ ದೇವರನ್ನು ನಾವು ಎಡಬಿಡದೆ ಕೊಂಡಾಡೋದ್ರಲ್ಲಿ ತಪ್ಪಿಲ್ಲ. ನಾವು ಎಡಬಿಡದೆ ಅಂದರೆ ಯಾವಾಗಲೂ ನಮಗೆ ನಾವು ಸಮಯ ಮಾಡಿಕೊಂಡು ದೇವರಿಗೋಸ್ಕರ ಯಾವಾಗೂ ಸಮಯ ಸಿಕ್ಕಾಗಲ್ಲ. ನಾವು ದೇವರಿಗೆ ನಾವು ಸಮಯ ಕೊಡಬೇಕು. ಸಮಯ ಕೊಟ್ಟು ದೇವರನ್ನು ನಾವು ಕೊಂಡಾಡುವರಾಗಿರಬೇಕು. ನಾವು ಹೇಗೆ ಕೊಂಡಾಡುತ್ತೇವೆ ಅಂದರೆ, ದೇವರನ್ನು ನಾವು ಯಾರೋ ನೋಡ್ತಾರೆ ಅಂತ ನಾವು ದೇವ್ರನ್ನ ಕೊಂಡಾಡೋದು ಬೇಡ. ದೇವರಿಗೆ ನಮಗೆ ಇರುವಂಥ ಮಧ್ಯಸ್ಥಿಕೆ ನೆನೆಸಿ, ಅಂದರೆ ದೇವರಿಗೆ ನಮಗಿರುವಂಥ ಸಂಬಂಧ, ಸೊ ಅದನ್ನು ನೆನೆಸಿ ನಾವು ಅಪ್ಪ ತಂದೆ ಅಂದರೆ ಲೋಕದ ತಂದೆ ತಾಯಿಗಳ ಜೊತೆಯಲ್ಲಿ, ನಮ್ಮ ಸ್ನೇಹಿತರ ಜೊತೆ ನಾವು ಹೇಗೆ ಮಾತಾಡ್ತೇವೆ ಹಾಗೆ ನಮ್ಮ ಪರಲೋಕದ ತಂದೆಯ ಜೊತೆ ನಾವು ಏನು ಮಾಡಬೇಕು, ನಾವು ಒಂದು ಫ್ರೀಯಾಗಿ ನಾವು ದೇವರ ಹತ್ರ ನಾವು ಮಾತಾಡೋರಾಗಿರಬೇಕು. ದೇವ್ರನ್ನ ಕೊಂಡಾಡೋರಾಗಿರಬೇಕು, ಸ್ತುತಿಸಬೇಕು. ಮತ್ತು ಆತನ್ನು ಎಡೆಬಿಡದೆ, ಆತನು ಎಷ್ಟೋ ಒಳ್ಳೆಯವನು, ಆತನು ಎಷ್ಟೋ ಉಪಕಾರಗಳನ್ನು ನಮ್ಮ ಜೀವಿತದಲ್ಲಿ ಮಾಡಿದ್ದಾನೆ. ಪ್ರಿಯರೇ, ಅದನ್ನು ನೆನೆಸಿ ನಾವು ದೇವರಿಗೆ ನಾವು ಸಮಯ ಕೊಟ್ಟು ನಾವು ಪ್ರಾರ್ಥನೆ ಮಾಡೋದು ತುಂಬ ಅವಶ್ಯಕತೆ. ನಾವು ನಮಗೋಸ್ಕರನೂ ಪ್ರಾರ್ಥನೆ ಮಾಡಬೇಕು, ಇತರರಿಗೋಸ್ಕರನೂ ನಾವು ಪ್ರಾರ್ಥನೆ ಮಾಡಬೇಕು. ಖಂಡಿತ ದೇವರು ನಾವು ಮಾಡುವ ಪ್ರಾರ್ಥನೆ, ನಮ್ಮ ಪ್ರಾರ್ಥನೆಯಲ್ಲಿ ದೇವರು ನಮ್ಮ ಭಕ್ತಿಯನ್ನು ನೋಡುವ ಆತನಾಗಿದ್ದಾನೆ, ನಮ್ಮ ಹೃದಯವನ್ನು ನೋಡುವ ಆತನಾಗಿದ್ದಾನೆ. ಅದಕ್ಕೆ ತಕ್ಕಂತೆ ದೇವರು ಫಲವನ್ನು ಕೊಡುವ ಆತನಾಗಿದ್ದಾನೆ. ನೋಡ್ರಿ ಪ್ರಿಯೆ, ಇದರಲ್ಲಿ ಎಲ್ಲದರಲ್ಲಿ ಕೃತಜ್ಞತೆ ಸ್ತುತಿ ಮಾಡಿರಿ. ನಮಗೆ ಚೆನ್ನಾಗಿ ನಡೆಯುವಾಗ ಎಲ್ಲ ನಾವು ಕೃತಜ್ಞತೆ ಸ್ತುತಿ ಮಾಡುವುದಲ್ಲ. ನಾವು ಕಷ್ಟ ಬಂದಾಗಲೂ, ದುಃಖ ಬಂದಾಗಲೂ, ನಾವು ಸಂತೋಷ ಬಂದಾಗಲೂ, ನಾವು ಚೆನ್ನಾಗಿರುವಾಗಲೂ, ಎಲ್ಲ ಸಮಯಗಳಲ್ಲಿ ಕೂಡ ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸುವರಾಗಿರಬೇಕು. ಆದರೆ ಕಷ್ಟ ಬಂದಾಗ, ಕಣ್ಣೀರು ಬಂದಾಗ, ಸೋಲುಗಳು ಬಂದಾಗ ನಾವು ಏನು ಮಾಡಿಬಿಡ್ತೀವಿ, ದೇವರು ಮಾಡಿದ ಉಪಕಾರವನ್ನೆಲ್ಲ ಮರೆತು ಶಪಿಸೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಹಾಗೆ ಮಾಡೋದು ಒಳ್ಳೆಯದಲ್ಲ. ನಾವು ನೋಡ್ತೀವಿ, ಯೋಬನ ಸ್ಥಿತಿಯಲ್ಲಿ, ಯೋಬನ ಜೀವಿತವನ್ನು ನೋಡಿದಾಗ ಆತನಿಗೆ ಎಲ್ಲವೂ ಇತ್ತು. ಆತನಿಂದ ಎಲ್ಲವೂ ತೆಗೆದಲ್ಪಡುವಾಗ ಆತನು ದೇವರೇ ಕೊಟ್ಟನು, ದೇವರೇ ತೆಗೆದುಕೊಂಡನಂತ ದೇವರಲ್ಲಿ ಆತನು ಸಂತೋಷಪಟ್ಟದನ್ನು ನಾವು ನೋಡ್ತೇವೆ. ಯೋಬನ ಗ್ರಂಥದಲ್ಲಿ ಆತನ ಬಗ್ಗೆ ನಾವು ನೋಡುವಾಗ ನಮಗೆ ಎಷ್ಟೊಂದು ವಿಷಯಗಳು ಅದರಿಂದ ಕಲಿಯುವಂತಿದೆ ಪ್ರೇರೆ. ಹಾಗಾಗಿ ನಮಗೆ ಯಾವೊಂದು ಸ್ಥಿತಿ ಬಂದರೂ ಕೂಡ ದೇವ್ರನ್ನ ಕೃತಜ್ಞತೆಯಿಂದ ನಾವು ಸ್ತುತಿಯನ್ನು ಸಲ್ಲಿಸೋರಾಗಿರಬೇಕು. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರು ಬಂದ ದೇವರ ಚಿತ್ತ. ಸೊ ಹೀಗೆ ನಮ್ಮ ಕ್ರಿಸ್ತ ಯೇಸುವಿನಲ್ಲಿ ತೋರು ಬಂದವುದು ದೇವರ ಚಿತ್ತವಾಗಿದೆ. ನಾವು ಯಾವಾಗಲೂ ಸಂತೋಷಿಸಬೇಕು, ಎಡಬಿಡದೆ ಪ್ರಾರ್ಥನೆ ಮಾಡಬೇಕು, ಮತ್ತು ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಬೇಕು. ಆಗ ದೇವರ ಚಿತ್ತ ನಮ್ಮಲ್ಲಿ ನೆರವೇರುವಂಥದ್ದಾಗಿದೆ. ಪ್ರೇರೆ, ದೇವರ ನಾಮಕ್ಕೆ ಸ್ತೋತ್ರ. ಈ ವಾಕ್ಯದೊಂದಿಗೆ ದೇವರು ಮಾತನಾಡಿದ್ದಕ್ಕಾಗಿ ದೇವ್ರಿಗೆ ವಂದನೆ ಹೇಳೋಣ. ಇದನ್ನು ನೋಡುವವರನ್ನು ಕೂಡ
ಯಥೇಚ್ಛವಾಗಿ ಆಶೀರ್ವದಿಸಲಿ, ಬಲಪಡಿಸಲಿ, ನಿಮ್ಮನ್ನು ದೇವರಲ್ಲಿ ನಡೆಸಲಿ ಅಂತ ನಾನು ಬೇಡುತ್ತೇನೆ. ಒಂದು ಚಿಕ್ಕ ಪ್ರೇಯರ್ ನಾನು ಮಾಡ್ಕೊಳ್ಳೋಣ. ಪ್ರೀತಿ ಸ್ವರೂಪನ ದೇವರೇ, ನಿಮಗೆ ಸ್ತೋತ್ರ. ದೇವರೇ, ನಾವು ಯಾವಾಗಲೂ ನಿನ್ನಲ್ಲಿ ಸಂತೋಷಿಸಬೇಕು ಸ್ವಾಮಿ. ಎಡೆಬಿಡದೆ ಪ್ರಾರ್ಥನೆ ಮಾಡುವಂಥ ಹಂಬಲ ನಮ್ಮೊಬ್ಬೊಬ್ಬರಿಗೆ ಕೊಡ್ರಿ ಸ್ವಾಮಿ. ನಾವು ದೇವರೇ ಸಮಯ ಸಿಕ್ಕಾಗಲ್ಲ, ಅಷ್ಟೇ ಅಲ್ಲದೆ ನಾವು ನಿಮಗೋಸ್ಕರ ಸಮಯ ಮಾಡಿಕೊಂಡು ದೇವರೇ ನಾವು ನಿನ್ನನ್ನು ಕೊಂಡಾಡುವರಾಗಿರಬೇಕು ಸ್ವಾಮಿ. ಹಾಡುಗಳನ್ನು ಹಾಡುತ್ತಾ ಅಪ್ಪ, ವಾಕ್ಯಗಳನ್ನು ಓದುತ್ತಾ ಅದರ ಬಗ್ಗೆ ಅರ್ಥ ಮಾಡಿಕೊಂಡು ಧ್ಯಾನ ಮಾಡಿಕೊಂಡು ಸ್ವಾಮಿ ನಿನ್ನಲ್ಲಿ ನಾವು ಎಡೆಬಿಡದೆ ಪ್ರಾರ್ಥಿಸುವರಾಗಿ, ಎಲ್ಲದರಲ್ಲಿ ಕೃತಜ್ಞತೆ ಸ್ತುತಿಯನ್ನು ಸಲ್ಲಿಸುವರಾಗಿ ರಾಜ ನಾವು ಜೀವಿಸಬೇಕು. ಹಾಗೆ ಜೀವಿಸುವುದಾದರೆ ಖಂಡಿತ ರಾಜ ನಮ್ಮನ್ನು ನೀನು ಆಶೀರ್ವದಿಸ್ತೀಯ, ನಮಗೆ ಬೇಕಾದುದನ್ನು ತಕ್ಕ ಸಮಯದಲ್ಲಿ ಒದಗಿಸ್ತೀಯಪ್ಪ. ಅದಕ್ಕಾಗಿ ನಿನ್ನಲ್ಲಿ ಕೊಂಡಾಡುತ್ತೇವಪ್ಪ. ನೀನು ಎಷ್ಟೊಂದು ಉಪಕಾರಗಳನ್ನು ಮಾಡಿದ್ಯಪ್ಪ. ಜನರು ಮಾಡಿದ ಉಪಕಾರಗಳನ್ನು ಮರೆತು ಹೋಗ್ಬೋದು, ಆದರೆ ಸ್ವಾಮಿ ನೀನು ನಮ್ಮ ಜೀವಿತಗಳಲ್ಲಿ ಎಷ್ಟೊಂದು ಎಣಿಸಲಾರದ ಉಪಕಾರಗಳನ್ನು ಮಾಡಿದ್ಯಪ್ಪ. ಅದನ್ನು ನಾವು ಯಾವತ್ತೂ ಮರೆತು ಹೋಗಬಾರ್ದು ಸ್ವಾಮಿ. ಅಪ್ಪ, ನೀನು ಮಾಡಿದ ಉಪಕಾರಗಳಿಗೆ ತಕ್ಕಂತೆ ಸ್ವಾಮಿ ನಾವು ನಿಮಗೆ ಕೃತಜ್ಞತರಾಗಿ ಜೀವಿಸಬೇಕು. ಒಬ್ಬೊಬ್ಬರಿಗೂ ಒಂದು ಕೃತಜ್ಞತೆ ಮನೋಭಾವವನ್ನು ನೀವು ದಯಪಾಲಿಸಬೇಕಾಗಿ ಬೇಡ್ಕೊಳ್ತೇನೆ ಸ್ವಾಮಿ. ನಮ್ಮ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ, ಸ್ತೋತ್ರ, ಘನ, ಮಾನ, ಮಹಿಮೆ ನೀನೊಬ್ಬನಿಗೆ ಸಲ್ಲಿಸ್ತೇವೆ ಸ್ವಾಮಿ. ಯೇಸುವಿನ ಮುದ್ದಾದ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ತಂದೆ, ಆಮೇನ್. ಥ್ಯಾಂಕ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.